ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟ್ಗಳ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರ ನಾನು ಮುಖ್ಯಮಂತ್ರಿ ಅಂತೇಳಿ ಜಗಳ ಶುರುವಾಯಿತು. ಅದಕ್ಕೆ ಕಾರಣ ಇದೆ. 2018ರಲ್ಲಿ ಕೇವಲ ಆಗಿನ CM ಆಗಿದ್ದಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋದಂಥ ಕಾಂಗ್ರೆಸ್ ಪಾರ್ಟಿ ಕೇವಲ 79-80 ಸೀಟ್ಗಳನ್ನು ಪಡೆಯಲು ಮಾತ್ರ ಶಕ್ತವಾಗಿತ್ತು. ಈ ಬಾರಿ ಸಿದ್ದರಾಮಯ್ಯನವರು ಕೂಡ ಇದ್ದರು, ಅವರ ಜೊತೆ DK ಶಿವಕುಮಾರ್ ಕೂಡ ಇದ್ದರು. ಯಾಕಂದರೆ DK ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದರು. ಬಂದಂಥ ಸೀಟು 136. ಈಗ ಹೇಳಿ, ಕಳೆದ ಬಾರಿ 2018ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಗೆ ಹೋದಂಥ ಪಕ್ಷಕ್ಕೆ ಸಿಕ್ಕಿದ್ದು 80, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆಯಾಗಿ ಹೋದಾಗ ಸಿಕ್ಕಿದ್ದು 136. ಈಗ ಯಾರ ಬಲದಿಂದ ಬಂತು ಅನ್ನುವಂಥ ಒಂದು ಪ್ರಶ್ನೆ, ಜಿಜ್ಞಾಸೆ ಶುರುವಾಯಿತು. ಹಾಗಾಗಿ ಸಿದ್ದರಾಮಯ್ಯ ನಾನಾಗಬೇಕು ಅಂತ, DK ಶಿವಕುಮಾರ್ ನಾನಾಗಬೇಕು. ಕೊನೆಗೆ ಹೈಕಮಾಂಡ್ ಒಂದು ಸಿದ್ಧ ಸೂತ್ರವನ್ನು ಮಾಡಿ ಕಳಿಸ್ತು ಅಂತ ಹೇಳಲಾಗ್ತಾ ಇದೆ. ಒಂದಂತೂ ಭಾಳ ಸ್ಪಷ್ಟ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರು. ಆದರೆ ರಾಜಕೀಯ ಪಡಸಾಲೆಯಲ್ಲಿ ಏನಿತ್ತು? ಓಹೋ, ಹೈಕಮಾಂಡ್ನವರು 2.5 ವರ್ಷ ನೀವಾಗಿ 2.5 ವರ್ಷ ನೀವಾಗಿ ಅಂತೇಳಿ ಮಾಡಿ ಕಳಿಸಿದ್ದಾರೆ ಅಂತ. ಯಾವಾಗ ಕೆಲವು ಗೊಂದಲಗಳು ಶುರುವಾಯಿತು, ಮೂಢ ಹಗರಣಗಳು ಶುರುವಾಯಿತು, ಆಗ BJPಗೆ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ, ಈಗ ಸಿದ್ದರಾಮಯ್ಯನವರ ವಿರುದ್ಧ ಭಿನ್ನಮತವನ್ನು ಮಾಡಿ DK ಶಿವಕುಮಾರ್ ಹೇಗಾದರೂ ಆ ಪಟ್ಟವನ್ನು ಕಸಿದುಕೊಳ್ತಾರೆ ಅಂತೇಳಿ. ಬಟ್ DK ಶಿವಕುಮಾರ್ ಆ ಕೆಲಸ ಮಾಡಲಿಲ್ಲ, ಜೆಂಟ್ಲ್ಮೆನ್ ಥರ ನಡ್ಕೊಂಡ್ರು. ಈಗ DK ಶಿವಕುಮಾರ್ ವಿದೇಶಕ್ಕೆ ಹಾರಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಸೇರಿದಂತೆ, HC ಮಹದೇವಪ್ಪ ಸೇರಿದಂತೆ, ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಹಲವು ಶಾಸಕರು ಸೇರಿದಂತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದು ಕೂಡ DK ಶಿವಕುಮಾರ್ ಊರಲ್ಲಿ ಇಲ್ಲದೇ ಇರುವಾಗ, ವಿದೇಶದಲ್ಲಿರುವಾಗ. ನಾವು ಕೇಳಿದ್ವಿ ಏನಪ್ಪ ಮೀಟಿಂಗ್ ಅಂತ. ಹಾಗಂದ್ರು ಸುಮ್ಮನೆ ಸೇರಿದ್ದೀವಿ ಅಂತ ಕೇಳ್ಕೊಂಬರಕ್ಕೆ ನಾವೇನು ಕಿವಿ ಮೇಲೆ ಲಾಲ್ ಭಾಗ ಇಟ್ಟಿದ್ದೀವಿ, ನಮಗೂ ಗೊತ್ತಿದೆ ಏನೋ ಒಂದು ಆಗಿದೆ ಅಂತ. ಏನಾಗಿರ್ಬೋದು, ಏನಾಯಿತು ನಿನ್ನೆ? ಬನ್ನಿ ಒಂದು ರಿಪೋರ್ಟ್ ಇದಕ್ಕೆ ಮೊದಲು. ನಾನು CM ಆಗಬೇಕು ಅಂತಾರೆ DKಶಿ. 5 ವರ್ಷ ನಂದೇ ದರ್ಬಾರ್ ಅಂದ್ರು ಸಿದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆಯೇ CM ಕುರ್ಚಿ ನನಗೆ ಆರಿಸಿಕೊಂಡು ಬರುತ್ತೆ ಅಂತ DKಶಿ ಭಾವಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ಸುಲಭಕ್ಕೆ ಪಟ್ಟ ಬಿಡೋ ನಾಯಕರಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. DKಶಿ ವಿದೇಶಕ್ಕೆ ಹೋಗಿರುವಾಗಲೇ ಆಪ್ತ ಸಚಿವರ ಸಭೆ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ಊಟಕ್ಕೆ ಸೇರಿದ್ರೆ ಸಭೆ ನಡೆಸಿದ್ದಾರೆ ಅಂತ ನೀವು ಊಹೆ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು? ಅಲ್ಲಿ ಉದ್ದೇಶ ಏನ್ ಸರ್? ಊಟ ಸೇರಿದ್ದು ಊಟ ಮಾಡಕ್ಕೆ ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅಂತ ಬೇರೆ ಬೇರೆ ಚರ್ಚೆ ಎಲ್ಲ ಸುಳ್ಳು. ಯಾವ್ದು ಬದಲಾವಣೆ ಇಲ್ಲ ಸರ್. ಹಂಗಿದೆ ಯಾವ ಶಾಸಕರ ಬಲ ಪ್ರದರ್ಶನಕ್ಕೆ ಸಿದ್ಧತೆ. ಇದೇ ವರ್ಷ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ. DKಶಿ ಅಂದುಕೊಂಡಂತೆ ಆದರೆ ನವೆಂಬರ್ಗೆ CM ಕುರ್ಚಿ ಒಲಿದು ಬರಬೇಕು. ಆದರೆ ಮುಂದೆಯೂ ಸಿದ್ದು CM ಆಗಿ ಮುಂದುವರಿಬೇಕು ಅಂತ ಬೆಂಬಲಿಗ ಶಾಸಕರು ಹೇಳ್ತಿದ್ದಾರೆ. ಅಗತ್ಯ ಬಿದ್ದರೆ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ DKಶಿಗೆ ಕೌಂಟರ್ ಕೊಡಲು ಸಿದ್ದು ಬಣ ನಿರ್ಧರಿಸಿದೆ. ಬದಲಾದ್ರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯ ಅವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಅದನ್ನೇ ಕೇಳ್ತಿರಲ್ಲ? ಅದು ನಿಮ್ಮ ಹಂತದಲ್ಲಿ. ನಮ್ಮ ಹತ್ರ CM ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಮುಂದುವರಿತಾರೆ. DKಶಿ ಅಧ್ಯಕ್ಷರು, ನಾನು ಕಾರ್ಯಕರ್ತ. ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅದಾದ್ಮೇಲೆ ಮುಖ್ಯಮಂತ್ರಿಗಳು ತಮಗೆ ಹೇಳಿದ್ರು ಸರ್. ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನಗೇನು ಗೊತ್ತಿಲ್ಲ. ಒಂದು ವೇಳೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗಿ CM ಪಟ್ಟ ಬಿಟ್ಟು ಕೊಡದಿದ್ರೆ DKಶಿ ಸುಮ್ಮನಿರಲ್ಲ. ಇನ್ನೊಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಬೇರೊಬ್ಬರನ್ನ CM ಮಾಡಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇರಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಓಕೆ, ಮೀಟಿಂಗ್ ಆಗಿದೆ. ಮಹದೇವಪ್ಪ ಮಾತಾಡಿದ್ದಾರೆ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾತಾಡಿದ್ದಾರೆ. ಅವರು ಭಾಳ ನಮ್ಮ CM ಆಗಿದ್ದಾರೆ, ಅವರೇ ಮುಂದುವರಿತಾರೆ ಅನ್ನೋಂಥ ಮಾತುಗಳನ್ನು ಕೊಟ್ಟಿದ್ದಾರೆ. ಹಾಗಂತ ಎಲ್ರಿಗೂ ಗೊತ್ತಿರುವಂಥದ್ದು CM ಸಿದ್ದರಾಮಯ್ಯನವರನ್ನೇ 10 ವರ್ಷ ಮಾಡ್ತಾರಾ, 5 ವರ್ಷ ಆಯ್ತು, 5 ವರ್ಷ ಸಾಧ್ಯವೇ ಇಲ್ಲ. ಅದು CM ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ. ಹಾಗಂತ ಹಠ ಹಿಡಿಯುವಂಥ ವ್ಯಕ್ತಿ CM ಸಿದ್ದರಾಮಯ್ಯ ಆಗಿರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರ ಬ್ಯಾಕ್ಗ್ರೌಂಡ್ ಆ ಥರ ಇದೆ. ಅವರು ಹೇಗೆ ದೇವೇಗೌಡರನ್ನ ಹೇಳ್ತಾ ಇದ್ರು, ನನ್ನನ್ನು ಎಕ್ಸ್ಪೆಲ್ ಮಾಡಿದರು, ನನ್ನನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅವರೇನು ಹೇಳ್ತಾ ಇದ್ದಾರೋ, ನಾಳೆ ಅದನ್ನೇ ಮತ್ತೊಬ್ಬರಿಗೆ ಹೇಳ್ತಾರಲ್ಲ. 5 ವರ್ಷ ಆಗಿತ್ತು, 2006ರಲ್ಲಿ ಕಾಂಗ್ರೆಸ್ಗೆ ಬಂದರು, 2013ರಲ್ಲಿ 7 ವರ್ಷಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಆದರು, 2013ರಿಂದ 18 ತನಕ ಮುಖ್ಯಮಂತ್ರಿ ಆದರು. 18ರಲ್ಲಿ ಅವ್ರದ್ದೇ ನೇತೃತ್ವದಲ್ಲಿ ಚುನಾವಣೆಗೆ ಹೋಯಿತು, ಕೇವಲ 79 ಸ್ಥಾನ ಬಂತು. JDS ಜೊತೆ ಹೋದರು. ನಂತರ 2023ರಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆಯಾಗಿ ಹೋದರು, 136 ಸ್ಥಾನ ಬಂತು. ಒನ್ಸ್ ಅಗೇನ್ ಅವರಿಗೆ ಕೊಡಲಾಯಿತು. ಕಳೆದ ಬಾರಿ 2013ರಲ್ಲಿ ಬಂದಾಗ KPCC ಅಧ್ಯಕ್ಷರಾಗಿದ್ದವರು G. ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಕೈ ತಪ್ಪಿ ಸಿದ್ದರಾಮಯ್ಯನವ್ರಿಗೆ ಬಂತು. ಸಿದ್ದರಾಮಯ್ಯವ್ರಿಗೆ ಕೊಡೋದಾ ಅಂತ ಪ್ರಶ್ನೆ ಬರುತ್ತೆ. ಅದು ಹೈಕಮಾಂಡ್ ಮಾತಾಡುತ್ತೆ, ನಾನು ಜನರಲ್ ಆಗಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಟೀಮ್ನವ್ರಿಗೂ ಗೊತ್ತಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟ್ಗಳ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ನಂತರ ನಾನು ಮುಖ್ಯಮಂತ್ರಿ ಅಂತೇಳಿ ಜಗಳ ಶುರುವಾಯಿತು. ಅದಕ್ಕೆ ಕಾರಣ ಇದೆ. 2018ರಲ್ಲಿ ಕೇವಲ ಆಗಿನ CM ಆಗಿದ್ದಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋದಂಥ ಕಾಂಗ್ರೆಸ್ ಪಾರ್ಟಿ ಕೇವಲ 79-80 ಸೀಟ್ಗಳನ್ನು ಪಡೆಯಲು ಮಾತ್ರ ಶಕ್ತವಾಗಿತ್ತು. ಈ ಬಾರಿ ಸಿದ್ದರಾಮಯ್ಯನವರು ಕೂಡ ಇದ್ದರು, ಅವರ ಜೊತೆ DK ಶಿವಕುಮಾರ್ ಕೂಡ ಇದ್ದರು. ಯಾಕಂದರೆ DK ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದರು. ಬಂದಂಥ ಸೀಟು 136. ಈಗ ಹೇಳಿ, ಕಳೆದ ಬಾರಿ 2018ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಗೆ ಹೋದಂಥ ಪಕ್ಷಕ್ಕೆ ಸಿಕ್ಕಿದ್ದು 80, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆಯಾಗಿ ಹೋದಾಗ ಸಿಕ್ಕಿದ್ದು 136. ಈಗ ಯಾರ ಬಲದಿಂದ ಬಂತು ಅನ್ನುವಂಥ ಒಂದು ಪ್ರಶ್ನೆ, ಜಿಜ್ಞಾಸೆ ಶುರುವಾಯಿತು. ಹಾಗಾಗಿ ಸಿದ್ದರಾಮಯ್ಯ ನಾನಾಗಬೇಕು ಅಂತ, DK ಶಿವಕುಮಾರ್ ನಾನಾಗಬೇಕು. ಕೊನೆಗೆ ಹೈಕಮಾಂಡ್ ಒಂದು ಸಿದ್ಧ ಸೂತ್ರವನ್ನು ಮಾಡಿ ಕಳಿಸ್ತು ಅಂತ ಹೇಳಲಾಗ್ತಾ ಇದೆ. ಒಂದಂತೂ ಭಾಳ ಸ್ಪಷ್ಟ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರು. ಆದರೆ ರಾಜಕೀಯ ಪಡಸಾಲೆಯಲ್ಲಿ ಏನಿತ್ತು, ಓಹೋ ಹೈಕಮಾಂಡ್ನವರು 2.5 ವರ್ಷ ನೀವಾಗಿ 2.5 ವರ್ಷ ನೀವಾಗಿ ಅಂತೇಳಿ ಮಾಡಿ ಕಳಿಸಿದ್ದಾರೆ ಅಂತ. ಯಾವಾಗ ಕೆಲವು ಗೊಂದಲಗಳು ಶುರುವಾಯಿತು, ಮೂಢ ಹಗರಣಗಳು ಶುರುವಾಯಿತು, ಆಗ BJPಗೆ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ, ಈಗ ಸಿದ್ದರಾಮಯ್ಯನವರ ವಿರುದ್ಧ ಭಿನ್ನಮತವನ್ನು ಮಾಡಿ DK ಶಿವಕುಮಾರ್ ಹೇಗಾದರೂ ಆ ಪಟ್ಟವನ್ನು ಕಸಿದುಕೊಳ್ತಾರೆ ಅಂತೇಳಿ. ಬಟ್ DK ಶಿವಕುಮಾರ್ ಆ ಕೆಲಸ ಮಾಡಲಿಲ್ಲ, ಜೆಂಟ್ಲ್ಮನ್ ಥರ ನಡ್ಕೊಂಡ್ರು. ಈಗ DK ಶಿವಕುಮಾರ್ ವಿದೇಶಕ್ಕೆ ಹಾರಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಸೇರಿದಂತೆ, H.C. ಮಹದೇವಪ್ಪ ಸೇರಿದಂತೆ, ಡಾಕ್ಟರ್ G. ಪರಮೇಶ್ವರ್ ಸೇರಿದಂತೆ ಹಲವು ಶಾಸಕರು ಸೇರಿದಂತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದು ಕೂಡ DK ಶಿವಕುಮಾರ್ ಊರಲ್ಲಿ ಇಲ್ಲದೇ ಇರುವಾಗ, ವಿದೇಶದಲ್ಲಿರುವಾಗ. ನಾವು ಕೇಳಿದ್ವಿ ಏನಪ್ಪ ಮೀಟಿಂಗ್ ಅಂತ. ಹಾಗಂದ್ರು ಸುಮ್ಮನೆ ಸೇರಿದ್ದೀವಿ ಅಂತ ಕೇಳ್ಕೊಂಬರಕ್ಕೆ ನಾವೇನು ಕಿವಿ ಮೇಲೆ ಲಾಲ್ ಭಾಗ ಇಟ್ಟಿದ್ದೀವಿ, ನಮಗೂ ಗೊತ್ತಿದೆ ಏನೋ ಒಂದು ಆಗಿದೆ ಅಂತ. ಏನಾಗಿರ್ಬೋದು, ಏನಾಯಿತು ನಿನ್ನೆ? ಬನ್ನಿ ಒಂದು ರಿಪೋರ್ಟ್ ಇದಕ್ಕೆ ಮೊದಲು. ನಾನು CM ಆಗಬೇಕು ಅಂತಾರೆ DKಶಿ. 5 ವರ್ಷ ನಂದೇ ದರ್ಬಾರ್ ಅಂದ್ರು ಸಿದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆಯೇ CM ಕುರ್ಚಿ ನನಗೆ